ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಪೊಟೆನ್ಷಿಯಲ್ ರೆವಲ್ಯೂಷನ್ ಟಾಪಿಕ್ ಬಗ್ಗೆ ನೋಡೋಣ. ಸೊ ಏನು ಅಂತ ಹೇಳಿದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಆನ್ ಗೋಯಿಂಗ್ ಇದೆ. ನಮ್ಗೆ ಮುಂಚೆ ನಾವು ಕ್ಯಾಶ್ ಯೂಸ್ ಮಾಡ್ತಿದ್ವಿ, ಎಲ್ರಿಗೂ ಕೂಡ ನೆನಪಿದೆ ಅನ್ಸುತ್ತೆ. ಬಟ್ ಈಗ ಕಂಪ್ಲೀಟ್ ಕ್ಯಾಶ್ ಇಂದ ಯಾವ್ದಕ್ ಮೂವ್ ಆಗಿದೀವಿ? UPI. ಅಂದ್ರೆ ನಮ್ಮ ವೇ ಆಫ್ ಪೇಮೆಂಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಕ್ಯಾಶ್ ಇಂದ ಇವಾಗ ಜಸ್ಟ್ ಕ್ಯಾಶ್ಲೆಸ್ ಗೆ ಮೂವ್ ಆಗ್ತಾ ಇದೀವಿ. ಫೋನ್ ಥ್ರೂನೇ ಪೇಮೆಂಟ್ ಮಾಡ್ತಿದೀವಿ. ಅದೇ ತರ ಎಜುಕೇಶನಲ್ ಸಿಸ್ಟಮ್ ಅಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಬಿಟ್ಟು ಈ ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ತರಬೇಕು ಅಂತ ಹೇಳಿ ಈಗ ಸೆಂಟ್ರಲ್ ಗವರ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅನ್ನ ಎಜುಕೇಶನ್ ಅಲ್ಲಿ ಇನ್ಕಲ್ಕೇಟ್ ನ ಮಾಡ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಅಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್. ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲೂ ಇದ್ರ ಮೇಲೆ ಕೇಳ್ತಾರೆ, ಮತ್ತೆ ಮೇನ್ಸ್ ಅಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ ನ ಕೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಗೆ ಪ್ರಿಲಿಮ್ಸ್ ಗೆ ಕನೆಕ್ಟ್ ಮಾಡೋದು ಮತ್ತೆ ಮೇನ್ಸ್ ಗೆ ಕನೆಕ್ಟ್ ಮಾಡೋದು ಅದನ್ನ ನೋಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಅನೌನ್ಸ್ ಮಾಡಿದೆ. ಅದು ಯಾವ ರೀತಿಯಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಸಾವರಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್. ಸಾವರಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಒಳಗಡೆ ಇಂಟಿಗ್ರೇಟ್ ಮಾಡ್ತೀವಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿದೆ. ಅಂದ್ರೆ ನಮ್ದೇ ಆದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಿಲ್ಡ್ ಮಾಡೋದಕ್ಕೆ ಯೂನಿಯನ್ ಗವರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ದಟ್ ಇಸ್ ಕಾಲ್ಡ್ ಭಾರತ್ ಎಜು AI ಸ್ಟಾಕ್. ಭಾರತ್ ಎಜು AI ಸ್ಟಾಕ್ ಅಂಡ್ ಬೋಧನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಿಚ್ ಇಸ್ anchored by the new entity, that is ಬೋಧನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಸಾವರಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಯಾವುದು? ದಟ್ ಇಸ್ ಭಾರತ್ ಎಜು ಸ್ಟಾಕ್, ವಿಚ್ ಇಸ್ ಡೆವಲಪ್ಡ್ ಬೈ ಬೋಧನ್ AI. ಸೊ ಈ ಕಾನ್ಸೆಪ್ಟ್ ಅನ್ನ ಯಾವ ರೀತಿ UPSC ಗೆ ಕನೆಕ್ಟ್ ಮಾಡೋದು? UPSC ಅಲ್ಲಿ GS ಪೇಪರ್ 2 ಅಲ್ಲೂ ಕೂಡ ಇದನ್ನ ಕನೆಕ್ಟ್ ಮಾಡಬಹುದು. ಅದೇ ತರ GS ಪೇಪರ್ 3 ಅಲ್ಲೂ ಕೂಡ ಕನೆಕ್ಟ್ ಮಾಡಬಹುದು. GS ಪೇಪರ್ 2 ಅಲ್ಲಿ ಪಾಲಿಟಿ ಅಲ್ಲಿ ಗವರ್ನೆನ್ಸ್ ಬರುತ್ತಲ್ಲ, ಆ ಕಾನ್ಸೆಪ್ಟ್ ಅಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಎಲ್ರಿಗೂ ಕೂಡ ನೆನಪಿದೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಸೊ ಇದರ ಜೊತೆ ಲಿಂಕ್ ಮಾಡಬಹುದು. ಅದೇ ತರ GS3 ಅಂಡರ್ ಅಲ್ಲಿ SNT ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆಲ್ಲ, ಅದರಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಸಪರೇಟ್ ಸಬ್ ಟಾಪಿಕ್ಸ್ ಇದೆ ನಮ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ, ಹಾಗೆಯೇ ಇಂಡಿನೈಸೇಷನ್ ಅಂತ ಇದೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಇಂಡಿಜಿನೈಸೇಷನ್ಸ್ ಆಫ್ ಟೆಕ್ನಾಲಜಿ, ಈ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಈಗ ತರ್ತಿರುವಂತಹ ಭಾರತ್ ಎಜು AI ಸ್ಟಾಕ್ ಮತ್ತೆ ಬೋಧನ್ AI ಅನ್ನ ಯೂಸ್ ಮಾಡ್ಕೋಬಹುದು. ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ 2026 ಅನ್ನ ಹೋಸ್ಟ್ ಮಾಡಿದೆ. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ನ್ಯೂ ಡೆಲ್ಲಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ಆನ್ ಗೋಯಿಂಗ್ ಇದೆ. ಈ ಸಮಿಟ್ ಭಾರತ್ ಮಂಡಪ್ ಡೆಲ್ಲಿಯಲ್ಲಿ ಇರುವಂತಹ ಭಾರತ್ ಮಂಡಪ್ ಅಲ್ಲಿ ಆರ್ಗನೈಸ್ ಆಗಿದೆ. ಇದನ್ನ ಯಾವ ಮಿನಿಸ್ಟ್ರಿ ಆರ್ಗನೈಸ್ ಮಾಡಿದೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದನ್ನ ಆರ್ಗನೈಸ್ ಮಾಡಿದೆ. ಅಂಡ್ ಆಲ್ಸೋ ಇದೇ ಮೊದಲನೆಯ ಸಮಿಟ್ ಗ್ಲೋಬಲ್ ಸೌತ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಕಂಪ್ಲೀಟ್ ಸೌತ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಒಂದು ಮೊದಲನೆಯ ಸಮಿಟ್ ಆಗಿರೋದು ಅದು ಭಾರತದಲ್ಲಿ. ಇದರಿಂದ ಭಾರತದ ಲೀಡರ್ಶಿಪ್ ಹೇಗಿದೆ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಹೇಗಿದೆ, ಭಾರತ ಹೇಗೆ ಪ್ರಪಂಚದಾದ್ಯಂತ ತನ್ನನ್ನು ತಾನು ರೆಪ್ರೆಸೆಂಟ್ ಮಾಡಿದೆ ಅನ್ನೋದನ್ನ ನೋಡ್ಬೋದಾಗತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ನ ಮೋಟೋ ಏನು ಅಂತ ಹೇಳಿದ್ರೆ, ಸೊ ನ್ಯೂ ಡೆಲ್ಲಿಯಲ್ಲಿ ನಡೀತಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೇನ್ ಮೋಟೋ ಅಥವಾ ಥೀಮ್ ಏನು ಅಂತ ಹೇಳಿದ್ರೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ, ವಿಚ್ ಇಸ್ ನಥಿಂಗ್ ಬಟ್ ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್. ಅಂದ್ರೆ ಎಲ್ಲಾರ್ದು ವೆಲ್ಫೇರು ಜೊತೆಗೆ ಎಲ್ಲಾರ್ದು ಕೂಡ ಹ್ಯಾಪಿನೆಸ್,
ಇದೆರಡನ್ನು ಕೂಡ ಫೋಕಸ್ ಅಥವಾ ಮೇನ್ ಮೋಟೋ ಆಗಿ ಇಟ್ಕೊಂಡ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಅನ್ನ ತರಲಾಗಿದೆ. ಅಂಡ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ summit having 3 sutras. Sutras is nothing but this is having 3 pillars. ಸೊ ಯಾವ್ದ್ಯಾವ್ದು 3 pillars ಅಂತ ಹೇಳಿದ್ರೆ ಇದರಲ್ಲಿ 3 P's ಅಂತಾನೆ ನಾವು ಕರಿಬಹುದು. 3 P's ಬಂದ್ಬಿಟ್ಟು ಮೊದಲನೇದಾಗಿ ಪೀಪಲ್, ಎರಡನೇದಾಗಿ ಪ್ಲಾನೆಟ್, ಮೂರನೇದಾಗಿ ಪ್ರೋಗ್ರೆಸ್. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಬಿಟ್ಟು ದಟ್ ಮಸ್ಟ್ ಬಿ ಅ ಪೀಪಲ್ ಸೆಂಟ್ರಿಕ್ ಅಂಡ್ ಪ್ಲಾನೆಟ್ ಅನ್ನ ಹಾಳು ಮಾಡದೇ ಇರೋ ತರ ಇರಬೇಕು, ಹಾಗೆಯೇ ಪ್ರೋಗ್ರೆಸ್ ಕೂಡ ಡೆವಲಪ್ ಆಗ್ಬೇಕು. ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿ ಆರ್ ಕನೆಕ್ಟಿಂಗ್ ವಿತ್ ಮೆನಿ ಅದರ್ ಸೆಕ್ಟರ್ಸ್. ಸೊ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಕನೆಕ್ಟ್ ಮಾಡ್ತಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾನೆಟ್ ಗೆ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ಲಾನೆಟ್ ಅನ್ನ ಕೂಡ ಕನ್ಸಿಡರ್ ಮಾಡ್ಬಿಟ್ಟು ಒಂದು ಜನಗಳ ಅಪ್ಲಿಫ್ಟ್ಮೆಂಟ್, ಪೀಪಲ್ ಅಪ್ಲಿಫ್ಟ್ಮೆಂಟ್ ಜೊತೆಗೆ ಸಸ್ಟೈನಬಿಲಿಟಿ ಕಾನ್ಸೆಪ್ಟ್, ಸಸ್ಟೈನಬಿಲಿಟಿ ದಟ್ ಇಸ್ ಪ್ಲಾನೆಟ್ ಸಸ್ಟೈನಬಿಲಿಟಿ ಅಂಡ್ ಪ್ರೋಗ್ರೆಸ್, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು, ಇನ್ಕಮ್ ಇನ್ಕ್ರೀಸ್ ಮಾಡೋದು, ಲೈಫ್ ಸ್ಟೈಲ್, ಹ್ಯೂಮನ್ಸ್ ಲೈಫ್ ಸ್ಟೈಲ್ಗೆ ಸಪೋರ್ಟ್ ಮಾಡೋದು, ಈ ರೀತಿಯಾದಂತಹ ಪ್ರೋಗ್ರೆಸ್ ಅನ್ನ ತರಬೇಕು ಅನ್ನೋದು ಈಗ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ 3 ಪಿಲ್ಲರ್ಸ್ ಅಲ್ಲಿರುವಂತಹ ಇಂಪಾರ್ಟೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೋಟಲ್ 7 ಚಕ್ರ ಅಂತ ಹೇಳಿದ್ರೆ ಇದನ್ನ ವರ್ಕಿಂಗ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸೊ ಟೋಟಲ್ 7 ಚಕ್ರಾಸ್ ನ ಮೆನ್ಷನ್ ಮಾಡಿದೆ. ಇದನ್ನ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ತಗೊಂಡಿರೋ ಸೋರ್ಸ್. ಸೊ ಇದರಲ್ಲಿ ಟೋಟಲ್ 7 ವರ್ಕಿಂಗ್ ಗ್ರೂಪ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದೆ. ಯಾವ್ಯಾವ ವರ್ಕಿಂಗ್ ಗ್ರೂಪ್ ಅಂದ್ರೆ ಈ ವರ್ಕಿಂಗ್ ಗ್ರೂಪ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಇನ್ಕಲ್ಕೇಟ್ ಮಾಡ್ತಾ ಇದೀವಿ, ಅಂದ್ರೆ ಅಲೈನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಯಾವ್ಯಾವುದು ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್, ರೆಸಿಲಿಯನ್ಸ್, ಇನೋವೇಷನ್ ಅಂಡ್ ಎಫಿಷಿಯನ್ಸಿ, ನೆಕ್ಸ್ಟ್ ಡೆಮೋಕ್ರಟೈಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸೋರ್ಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಗುಡ್, ಸೈನ್ಸ್ ಅಂಡ್ safe and trusted artificial intelligence, next to inclusion for social empowerment. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹೆಲ್ತ್, ಅಗ್ರಿಕಲ್ಚರ್ ಅಂಡ್ ಸೇಫ್ ಅಂಡ್ ಟ್ರಸ್ಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈನ್ಸ್, ಇನ್ಕ್ಲೂಷನ್ ಡೆವಲಪ್ಮೆಂಟ್ ಗೋಲ್ ಅಂಡ್ ಆಲ್ಸೋ ಡೆಮೋಕ್ರಸಿ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ವಿಚ್ ಇಸ್ ನಥಿಂಗ್ ಬಟ್ ಎಲ್ಲಾ ಸೆಕ್ಟರ್ ಅಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಬೇಕು ಅನ್ನೋದು ಮೇನ್ ವರ್ಕಿಂಗ್ ಗ್ರೂಪ್ಸ್ ನ ಇಂಟೆನ್ಷನ್. ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎಜುಕೇಶನ್ ಅಲ್ಲಿ ಯಾಕೆ ತಗೊಂಡ್ಬಂದ್ರು ಅಂತ ಹೇಳ್ಬಿಟ್ಟು ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಜುಕೇಶನ್ ಸೆಕ್ಟರ್ ಅಲ್ಲಿ ಪರ್ಸನಲೈಸ್ಡ್ ಲರ್ನಿಂಗ್ ಅಂದ್ರೇನು? ಸೆಲ್ಫ್ ಸ್ಟಡಿಯನ್ನ ಇನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ. ಯಾರಿಗೆ ಪರ್ಸನಲಿ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ, ಸ್ಟೂಡೆಂಟ್ಸ್ಗೆ ಪರ್ಸನಲ್ ಡೌಟ್ಸ್ ಇರುತ್ತೆ, ಅದನ್ನ ಸಾಲ್ವ್ ಮಾಡೋ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಯಲ್ ಟೈಮ್ ಅಸೆಸ್ಮೆಂಟ್ ಡಾಟಾವನ್ನ ಕೊಡೋ ತರ. ಅಂಡ್ ಆಲ್ಸೋ ಇಂಡಿಯಾ ಇಸ್ ಎ ಮಲ್ಟಿಲಿಂಗ್ವಲ್ ಕಂಟ್ರಿ. ಒಂದೇ ಒಂದು ಲ್ಯಾಂಗ್ವೇಜ್ ಇಲ್ಲ ಇಂಡಿಯಾದಲ್ಲಿ, ತುಂಬಾನೇ ಲ್ಯಾಂಗ್ವೇಜಸ್ ಇದೆ. ಅಂಡ್ ಸ್ಕೂಲ್ ಎಜುಕೇಶನ್ ಅಂತ ತಗೊಂಡ್ರೆ ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದು ಸ್ಟೇಟ್ಸ್ ಅಲ್ಲಿ ನೋಡ್ಬೋದು. ಕರ್ನಾಟಕದಲ್ಲಿ ಕನ್ನಡ ಹೇಗೋ ಅದೇ ತರ ಕೇರಳದಲ್ಲಿ ಮಲಯಾಳಂ, ತಮಿಳುನಾಡಲ್ಲಿ ತಮಿಳು, ಆಂಧ್ರ ಪ್ರದೇಶಲ್ಲಿ ತೆಲುಗು, ಈ ರೀತಿ ಬೇರೆ ಬೇರೆ ಮಾತೃಭಾಷೆಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಶಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡೋದ್ರಿಂದ ಇಂಡಿಯಾದಲ್ಲಿ ಇರುವಂತಹ ಇಂಡಿಯಾ ಮಲ್ಟಿಲಿಂಗ್ವಲ್ ಕಂಟ್ರಿ ಆಗಿರೋದ್ರಿಂದ ಅದು ಇಂಡಿಯಾಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ಈಗ ಎಜುಕೇಶನ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತರುವಾಗ ಪ್ರಾಪರ್ ಆಗಿ ಮಲ್ಟಿಲಿಂಗ್ವಲ್ ಬೇಸಿಸ್ ಅಲ್ಲಿ ತರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಸೆಕ್ಟರ್ ಅಲ್ಲಿ ಅಂದ್ರೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಮಲ್ಟಿಲಿಂಗ್ವಲ್ ಕಂಟೆಂಟ್ ಡೆಲಿವರಿಯನ್ನ ತರಬೇಕು. ಅದೇ ತರ ಡೇಟಾ ಡ್ರಿವೆನ್ ಪಾಲಿಸಿ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎಜುಕೇಶನ್ ಸೆಕ್ಟರ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೋಡಿದ್ರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಜೊತೆ ಇದನ್ನ ಅಲೈನ್ ಮಾಡೋದ್ರಿಂದ ಮೊದಲನೇದಾಗಿ
ಟೆಕ್ನಾಲಜಿ ಎನೇಬಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಎರಡನೇದಾಗಿ ಲರ್ನಿಂಗ್ ನ ಪ್ರಮೋಟ್ ಮಾಡುತ್ತೆ, ಎಸ್ಪೆಷಲಿ ನ್ಯೂಮೆರಸಿ ಲರ್ನಿಂಗ್ ಅಂದ್ರೆ ಮ್ಯಾಥಮೆಟಿಕಲ್ ನಂಬರ್ ಸಿಸ್ಟಮ್ಸ್ ಇದನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗ್ಲೋಬಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕಡೆ ಎಜುಕೇಶನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತಗೊಂಡ್ಬಂದಿದ್ದಾರೆ. ಸೊ ಗ್ಲೋಬಲ್ ಪ್ರೆಸೆಂಟ್ ಅನ್ನ ನೋಡಿದ್ರೆ ಪರ್ಸನಲೈಸ್ಡ್ ಕಂಟೆಂಟ್ ಅನ್ನ ರೆಕಮೆಂಡೇಶನ್ ಮಾಡ್ತಾ ಇದೆ, ಗ್ರೇಡಿಂಗ್ ಮತ್ತೆ ಫೀಡ್ಬ್ಯಾಕ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ, ಜೊತೆಗೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಕೂಡ ಮಾಡ್ತಿದೆ. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಜಮಿನೈ ಅಥವಾ ಚಾಟ್ ಜಿಪಿಟಿ ಅನ್ನ ತಗೊಂಡ್ರೆ ಅಲ್ಲೂ ಕೂಡ ನಾವು ಇಂಗ್ಲಿಷ್ ಕಂಟೆಂಟ್ ಇಂದ ಕನ್ನಡ ಕಂಟೆಂಟ್ ಗೆ ಟ್ರಾನ್ಸ್ಲೇಷನ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಆಲ್ರೆಡಿ ಗ್ಲೋಬಲ್ ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಷನ್ ಕೂಡ ಮಾಡ್ತಿವೆ. ಜೊತೆಗೆ ಸ್ಪೀಚ್ ನ ರೆಕಗ್ನೈಸ್ ಮಾಡ್ಬಿಟ್ಟು ಅದನ್ನ ಕಂಟೆಂಟ್ ಆಗು ಕೂಡ ಯೂಸ್ ಮಾಡ್ಲಾಗ್ತಿದೆ. ಇದು ಗ್ಲೋಬಲ್ ಲೆವೆಲ್. ಬಟ್ ಡ್ರಾಬ್ಯಾಕ್ ಏನು ಇದರಿಂದ ಇಂಡಿಯಾದಲ್ಲಿ ನಾವು ಯೂಸ್ ಮಾಡೋದಕ್ಕೆ ಡ್ರಾಬ್ಯಾಕ್ ಏನು ಅಥವಾ ಗ್ಲೋಬಲಿ ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಅವೈಲೇಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಬರೀ ಇಂಗ್ಲಿಷ್ ಅಲ್ಲಿ ಪ್ರೊವೈಡ್ ಆಗ್ತಿದೆ. ಸೊ ಲಿಂಗ್ವಿಸ್ಟಿಕ್ ಡೈವರ್ಸ್ ಆಗಿರುವಂತಹ ಭಾರತದಕ್ಕೆ ಇದನ್ನ ಕನೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಭಾರತದಲ್ಲಿ ಆಲ್ರೆಡಿ ನಾನು ಹೇಳಿದ ತರ ಸ್ಕೂಲ್ ಎಜುಕೇಶನ್ ಬಂದ್ಬಿಟ್ಟು ಮಲ್ಟಿಪಲ್ ಲ್ಯಾಂಗ್ವೇಜ್ ಗಳನ್ನ ರೆಕಗ್ನೈಸ್ ಮಾಡಿದೆ. ಸೊ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್, ಭಾರತದಲ್ಲಿ ಯೂನಿಯನ್ ಬಡ್ಜೆಟ್ ಸಮಯದಲ್ಲಿ ಅಂದ್ರೆ ರೀಸೆಂಟ್ ಆಗಿ ಬಡ್ಜೆಟ್ ಆಯ್ತಲ್ವಾ ಸೆಂಟ್ರಲ್ ಗವರ್ಮೆಂಟ್, ಆ ಬಡ್ಜೆಟ್ ಅನ್ನ ನಾವು ನೋಡುವಾಗ ಅಂದ್ರೆ ಇನ್ನು ಕೂಡ ಬಡ್ಜೆಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆಲ್ರೆಡಿ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ಆ ವಿಡಿಯೋನ ನೋಡಿ. ಅದ್ರಲ್ಲಿ ಹೇಳುವಾಗ ಟೋಟಲ್ 500 crore ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಮೋಷನ್ಗೆ ನಾವು ಇಟ್ಕೊಂಡಿದೀವಿ ಬಡ್ಜೆಟಿನ ಮೂಲಕ, ಎಸ್ಪೆಷಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟೇನೆ ನಾವು 500 ಕೋಟಿ ರೂಗಳನ್ನ ಬಡ್ಜೆಟ್ ಮೂಲಕ ಇನ್ವೆಸ್ಟ್ ಮಾಡ್ತಾ ಇದೀವಿ ಎಜುಕೇಶನ್ ಸೆಕ್ಟರ್ ಅಲ್ಲೇನೆ. ಎಸ್ಪೆಷಲಿ ಇದನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ IIT ಮದ್ರಾಸ್ ಅಲ್ಲಿ. ಇದನ್ನ ಆಪರೇಟ್ ಮಾಡೋದಕ್ಕೆ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಂದ್ರೆ ಬೋಧನ್ AI ನಾಟ್ ಫಾರ್ ಪ್ರಾಫಿಟ್ ಕಂಪನಿಯನ್ನ ಕೂಡ ಲಾಂಚ್ ಮಾಡ್ತಿದೆ. ಸೊ ಬೋಧನ್ AI ನ ಸಪರೇಟ್ ಆಗಿ ನೋಡ್ಕೊಂಡ್ರೆ ಬೋಧನ್ AI ಇಸ್ ಎ ನಾಟ್ ಫಾರ್ ಪ್ರಾಫಿಟ್ ಕಂಪನಿ, ಅಂದ್ರೆ NGO ತರ, ಯಾವುದು ಕೂಡ ಪ್ರಾಫಿಟ್ ಓರಿಯೆಂಟೆಡ್ ಇರೋದಿಲ್ಲ, ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ. ಸೊ ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ತರಲಾಗ್ತಿದೆ, ವಿಚ್ ಇಸ್ ಡೆವಲಪ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಎಜುಕೇಶನ್ ಅಟ್ IIT ಮದ್ರಾಸ್. ಸೊ ಬೋಧನ್ ಇದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎನೇಬಲ್ ಮಾಡೋದಕ್ಕೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದರ ಮೇನ್ ಇಂಟೆನ್ಷನ್ ಅಥವಾ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಎನೇಬಲ್ ಮಾಡಿಬಿಟ್ಟು ಪ್ರಾಪರ್ ಆಗಿ ಎಜುಕೇಶನ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಈವನ್ ಇನ್ ದ ಮಾರ್ಜಿನಲೈಸ್ಡ್ ಸೆಕ್ಷನ್ ಆಫ್ ದ ಸೊಸೈಟಿ. ಸೊ ಇದನ್ನ ಅಚೀವ್ ಮಾಡೋದಕ್ಕೋಸ್ಕರ ಭಾರತ್ ಎಜು AI ಸ್ಟಾಕ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ. ದಟ್ ಇಸ್ ವಾಟ್ ವಿ ಸಾ, ಭಾರತ್ ಎಜು ಸ್ಟಾಕ್. ಸೊ ಇಲ್ಲಿ ನೋಡ್ಕೊಂಡ್ರಿ, ಕರೆಕ್ಟ್ ಅಲ್ವಾ? ಸೊ ಇದನ್ನ ತಗೊಂಡ್ಬರ್ತಾ ಇದ್ದಾರೆ. ನೆಕ್ಸ್ಟ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು? ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಟರ್ಮಿನಾಲಜಿ ಕೇಳೋದ್ರಿಂದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಲೈಕ್ ಅ ಟೂಲ್ ವಿಚ್ ಮೀನ್ಸ್ ಸ್ಕೇಲೆಬಲ್ ಡಿಜಿಟಲ್ ಸಿಸ್ಟಮ್ ದಟ್ ಪ್ರೊವೈಡ್ ಪಬ್ಲಿಕ್ ಸರ್ವಿಸ್ ಎಫಿಷಿಯೆಂಟ್ಲಿ. ಪಬ್ಲಿಕ್ ಸರ್ವಿಸಸ್ ಗಳನ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ತಗೋಬರುವಂತಹ ಇನ್ಫ್ರಾಸ್ಟ್ರಕ್ಚರ್. ಸೊ ಬಿಗಿನಿಂಗ್ ಅಲ್ಲಿ UPI ಅನ್ನ ಇದೇ ತರ ಎಲ್ಲರಿಗೂ ಕೂಡ ಪ್ರಮೋಟ್ ಮಾಡಲಾಗಿತ್ತು. ಅದೇ ತರ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪ್ರಮೋಟ್ ಮಾಡೋದಕ್ಕೂ ಕೂಡ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ತರ್ತಾ ಇದ್ದಾರೆ. ಇಲ್ಲಿ ಎಜು AI ಸ್ಟಾಕ್ ಫೌಂಡೇಶನಲ್ ಲೇಯರ್ ಆಗಿ ಆಕ್ಟ್ ಆಗತ್ತೆ. ಸೊ ಲೆಟ್ಸ್ ಸಿ ದ ಕೀ ಕಾಂಪೋನೆಂಟ್ ನ. ಸೊ ವಾಟ್ ಇಸ್ ದಿಸ್ ಭಾರತ್ ಎಜು ಸ್ಟಾಕ್ AI ಮತ್ತೆ ಅದರ ಕೀ ಕಾಂಪೋನೆಂಟ್ಸ್ ಏನು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ನ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರೈನ್ ಮಾಡೋದು. ಸೊ ಇಟ್ ಈಸ್ ಫಾರ್ ದ ಲ್ಯಾಂಗ್ವೇಜ್ ಬೇಸಿಸ್ ಅಂದ್ರೆ ಭಾರತದ ಲಿಂಗ್ವಿಸ್ಟಿಕ್ ನೇಚರ್ಗೆ ಇದು ಅಡ್ಜಸ್ಟ್ ಆಗುತ್ತೆ. ಎರಡನೇದಾಗಿ ಆಟೋಮ್ಯಾಟಿಕ್ ಸ್ಪೀಚ್ ರೆಕಗ್ನಿಷನ್ ಸಿಸ್ಟಮ್ ಅನ್ನ ತರೋದು. ಆಟೋಮ್ಯಾಟಿಕ್ ಸ್ಪೀಚ್ ರೆಕಗ್ನಿಷನ್
ಸಿಸ್ಟಮ್. ಸೊ ಸ್ಪೀಚ್ ಸಿಂಥಸಿಸ್ ಮತ್ತೆ ಡಯಾಗ್ನೋಸ್ಟಿಕ್ ಮಾಡೆಲ್ ಅನ್ನ ಕೂಡ ಪ್ರಿಪೇರ್ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಸ್ಪೀಚ್ ಟೂಲ್ ಸಿಂಥಸಿಸ್ ನ ತಗೊಂಡ್ಬರ್ತಾರೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಡಯಾಗ್ನೋಸ್ಟಿಕ್ ಮಾಡೆಲ್ಸ್ ಗಳನ್ನ ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಲಾಸ್ ರೂಮ್ ಆಪ್ ಅನ್ನ ಕ್ರಿಯೇಟ್ ಮಾಡ್ತಿಲ್ಲ. ಇನ್ಸ್ಟೆಡ್ ಆಫ್ ದಟ್, ಅಂದ್ರೆ ಯಾವುದೇ ಕ್ಲಾಸ್ ರೂಮ್ಸ್ ಹೋಗ್ಬಿಟ್ಟು ಕೂಡ ಒಂದು ಡಿಜಿಟಲ್ ಬೋರ್ಡ್ ಅನ್ನಾಗ್ಲಿ ಅಥವಾ ಯಾವ್ದಾದ್ರು ಆಪ್ ನ ಆಗ್ಲಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ದಟ್ ಸಾವರಿಯನ್ ಎಐ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಬೋಧನ್ ಎಐ ವಿಲ್ ಕ್ರಿಯೇಟ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್. ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ನ ಬೋಧನ್ ಎಐ ಕ್ರಿಯೇಟ್ ಮಾಡುತ್ತೆ. ಎಜುಟೆಕ್ ಕಂಪನೀಸ್ ಗಳು ಮತ್ತೆ ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕನೆಕ್ಟ್ ಬೇರೆ ಬೇರೆ ಸ್ಕೂಲ್ಸ್ ಗಳಿಗೆ ಕನೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಗವರ್ಮೆಂಟ್ ಮತ್ತೆ ಎಜುಟೆಕ್ ಕಂಪನಿ. ಇದರಿಂದ ಫಾರಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಮೇಲೆ ನಮ್ಮ ಡಿಪೆಂಡೆನ್ಸಿಯನ್ನ ರೆಡ್ಯೂಸ್ ಮಾಡ್ಕೋಬಹುದು. ಇಂಡಿಜಿನಿಯಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪ್ರಮೋಟ್ ಮಾಡಲಾಗುತ್ತೆ. ಇದರಿಂದ ಭಾರತದಲ್ಲಿರುವಂತಹ ಐಟಿ ಪೀಪಲ್ಗೆ ಅಂಡ್ ಆಲ್ಸೋ ಭಾರತದಲ್ಲೇ ಹೊಸದಾಗಿ ಜನರೇಟ್ ಮಾಡುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇಂಡಿಯಾದಲ್ಲಿ ರೆಕಗ್ನಿಷನ್ ಕೂಡ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಭಾರತ್ ಎಐ ಸ್ಟಾಕು ಎಜುಕೇಶನ್ ಸೆಕ್ಟರ್ ನ ರಿಫಾರ್ಮ್ ಮಾಡಿ ಅಫೋರ್ಡೆಬಲ್, ಆಕ್ಸೆಸಿಬಲ್ ಅಂಡ್ ಹೈ ಕ್ವಾಲಿಟಿ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಾಯ್ತು. ಜೊತೆಗೆ ಮಕ್ಕಳು ಮತ್ತು ಪೇರೆಂಟ್ಸ್ ಗಳು ಇವರಿಬ್ರು ಮಧ್ಯ ಗ್ಯಾಪ್ ಕ್ರಿಯೇಟ್ ಆಗ್ತಿದೆ. ಅಂದ್ರೆ ಪೇರೆಂಟ್ಸ್ ಅವ್ರಿಗೆ ವರ್ಕ್ ಇರೋದ್ರಿಂದ ಟೈಮ್ ಟು ಟೈಮ್ ಸ್ಕೂಲ್ಸ್ ಗಳಿಗೆ ಹೋಗಿ ರಿಪೋರ್ಟ್ ಅನ್ನ ನೋಡಕ್ ಆಗ್ತಿಲ್ಲ. ಮಕ್ಕಳು ಹೇಗೆ ಡೆವಲಪ್ಮೆಂಟ್ ಆಗ್ತಿದ್ದಾರೆ ಅಂತ ನೋಡಕ್ ಆಗ್ತಿಲ್ಲ. ಸೊ ಆ ಡೆವಲಪ್ಮೆಂಟಲ್ ಟ್ರ್ಯಾಕ್ ನ ಮಾಡೋದಕ್ಕೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡುತ್ತೆ. ಇದರಿಂದ ಮಕ್ಕಳು ಮತ್ತೆ ಪೇರೆಂಟ್ಸ್ ನ ನಡುವೆ ಇರುವಂತಹ ಗ್ಯಾಪ್ ಅನ್ನ ಕೂಡ ರೆಡ್ಯೂಸ್ ಮಾಡಬಹುದು. ಸೊ ಎಲ್ಲಿ ಅಪ್ಲಿಕೇಶನ್ ಮಾಡಬಹುದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಂದ್ರೆ, ಮೊದಲನೇದಾಗಿ ಪರ್ಸನಲೈಸ್ಡ್ ಲರ್ನಿಂಗ್ ಫಾರ್ ಸ್ಟೂಡೆಂಟ್ಸ್ ಗಳ ಪರ್ಸನಲೈಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಇದನ್ನ ಕ್ರಿಯೇಟ್ ಮಾಡ್ಕೊಬಹುದು. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಿಗೋದ್ರಿಂದ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅದ್ರಲ್ಲಿ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅಂಡ್ ಆಲ್ಸೋ ವಾಯ್ಸ್ ರೆಕಗ್ನಿಷನ್ ಇರೋದ್ರಿಂದ, ಕ್ಲಾರಿಟಿ ಇರೋದ್ರಿಂದ ನೀವ್ ಏನೇ ಹೇಳಿದ್ರು ಕೂಡ ಕ್ಯಾಚ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂಡ್ ಈಸಿ ಆಕ್ಸೆಸಿಬಲ್, ಫೋನ್ಸ್ ಅಲ್ಲಾದ್ರೂ ಯೂಸ್ ಮಾಡಿ, ಟ್ಯಾಬ್ಲೆಟ್ಸ್ ಅಥವಾ ಲ್ಯಾಪ್ಟಾಪ್ಸ್ ಅಲ್ಲಾದ್ರೂ ಕೂಡ ಈಸಿ ಆಗಿ ಆಕ್ಸೆಸ್ ಮಾಡಬಹುದು. ಅಂಡ್ ಇನ್ಸ್ಟಾಂಟ್ ಫೀಡ್ಬ್ಯಾಕ್, ಪರ್ಸನಲೈಸ್ಡ್ ವರ್ಕ್ ಶೀಟ್ಸ್ ಗಳು ಕೂಡ ಇದರಿಂದ ಸಿಗುತ್ತೆ. ಎರಡನೇದಾಗಿ ಅಸಿಸ್ಟೆನ್ಸ್ ಫಾರ್ ಟೀಚರ್ಸ್ ಅಂಡ್ ಪೇರೆಂಟ್ಸ್. ಟೀಚರ್ಸ್ ಹಾಗೂ ಪೇರೆಂಟ್ಸ್ ಇಬ್ರಿಗೂ ಕೂಡ ಪರ್ಫಾರ್ಮೆನ್ಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪಾಲಿಸಿ ಸಪೋರ್ಟ್. ಡಿಸ್ಟ್ರಿಕ್ಟ್ ಹಾಗೂ ಸ್ಟೇಟ್ ಲೆವೆಲ್ ಅಲ್ಲಿ ಸ್ಕೂಲ್ ಪ್ರೋಗ್ರೆಸ್ ಅನ್ನ ಅಕ್ಸೆಸ್ ಮಾಡಬಹುದು. ಬಿಕಾಸ್ ಈಗ ಎಷ್ಟೋ ಸ್ಕೂಲ್ಸ್ ಗಳು ಯಾವ ರೀತಿ ಪ್ರೋಗ್ರೆಸ್ ಇದೆ. ಅಂಡ್ ಆಲ್ಸೋ ಏನಾದ್ರೂ ಎನ್ಕ್ವೈರಿಗೆ ಹೋದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಸ್ಕೂಲ್ ಅಲ್ಲಿ ಯಾವ ತರ ವರ್ಕ್ ಮಾಡ್ತಿದ್ದಾರೆ ಅನ್ನೋದು ರಿಯಲ್ ಟೈಮ್ ಡೇಟಾ ನಮಗ್ ಸಿಗೋದಿಲ್ಲ, ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಇನ್ಸ್ಪೆಕ್ಷನ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆಗ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕೋ ಅದನ್ನ ಆ ಕ್ಷಣದಲ್ಲೇನೆ ಪ್ರಿಪೇರ್ ಮಾಡ್ಬಿಟ್ಟು ಹೈಯರ್ ಅಥಾರಿಟೀಸ್ಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ, ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಡಿಸಿಷನ್ ತಗೊಳ್ಳೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ರಿಸೋರ್ಸ್ ಅಲೋಕೇಶನ್ ನ ಕೂಡ ಪ್ರೊವೈಡ್ ಮಾಡೋದಕ್ಕೆ ಗೊತ್ತಾಗತ್ತೆ. ಅಂದ್ರೆ ಯಾವ ಸ್ಕೂಲ್ಸ್ ಅಲ್ಲಿ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ, ನಾವ್ ಎಲ್ಲಿ ಜಾಸ್ತಿ ಟೀಚರ್ಸ್ ಗಳನ್ನ ತರಬೇಕು, ಅಂಡ್ ಆಲ್ಸೋ ಎಲ್ಲಿ ರಿಸೋರ್ಸಸ್ ಗಳನ್ನ ಜಾಸ್ತಿ ಪ್ರೊವೈಡ್ ಮಾಡ್ಬೇಕು, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇದಕ್ಕೆಲ್ಲ ಫಂಡಿಂಗ್ ಸಪೋರ್ಟ್ ಬೇಕಲ್ವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟು ಚೆನ್ನಾಗಿ ಪ್ರಾಪರ್ ಆಗಿ ಮೇಂಟೈನ್ ಆಗ್ಬೇಕು ಅಂತ ಹೇಳಿದ್ರೆ ಫಂಡಿಂಗ್ ಸಪೋರ್ಟ್ ಇರಲೇಬೇಕು. ಬಟ್ ಫಂಡ್ ಎಲ್ಲಿಂದ ಬರುತ್ತೆ? ಇನಿಷಿಯಲಿ ಫಂಡ್ ಸೆಂಟ್ರಲ್ ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಆಲ್ರೆಡಿ ಯೂನಿಯನ್ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದೆ ಅಲ್ವಾ, ಅದನ್ನ ಯೂಸ್ ಮಾಡಬಹುದು. ಬಟ್ ಓವರ್ ಅ ಪೀರಿಯಡ್, ತುಂಬಾ ವರ್ಷಗಳ ಆದ್ಮೇಲೆ ಇದು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಲ್ಫ್ ಸಸ್ಟೈನ್ ಆಗೋ ತರ ಡೆವಲಪ್ ಆಗ್ಬೇಕು ಅನ್ನೋದು ಮೇನ್ ಅಜೆಂಡಾ ಈ ಸಮಿಟ್ ಅಲ್ಲಿ ಎಜುಕೇಶನ್ ಜೊತೆ ಅಲೈನ್ ಮಾಡ್ತಿರೋದ್ರಲ್ಲಿ. ಸೊ ಇದಕ್ಕೆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಮೇಂಟೆನೆನ್ಸ್ ನ ಮಾಡುತ್ತೆ. ಅಂಡ್ ಈಕ್ವಿಟಿ ಪಾರ್ಟಿಸಿಪೇಷನ್ಸ್ ಗೋಸ್ಕರ ಸ್ಟಾರ್ಟ್ಅಪ್ಸ್ ಗಳನ್ನ ಕೂಡ ಅಲೋ ಮಾಡ್ತಾರೆ. ಜೊತೆಗೆ ಕೊಲಾಬರೇಷನ್, ಪಾರ್ಟ್ನರ್ಶಿಪ್, ಎಜುಟೆಕ್ ಫರ್ಮ್ ಪಾರ್ಟ್ನರ್ಶಿಪ್ಸ್ ಈ ಕಡೆಯಿಂದ ಕೂಡ ಫಿನಾನ್ಷಿಯಲ್ ಸಪೋರ್ಟ್ ಪ್ರೊವೈಡ್ ಆಗುತ್ತೆ. ಬಟ್ ಮೇಜರ್ ಆಗಿ ಕನ್ಸರ್ನ್ ಏನು, ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆದ್ರೂ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಡೇಟಾ ಪ್ರೈವಸಿ,
ಎಥಿಕಲ್ ಕನ್ಸರ್ನ್ ಮೇಜರ್ ಇಶ್ಯೂ. ಕರೆಕ್ಟ್ ಅಲ್ವಾ? ಮೊದಲನೇದಾಗಿ ಡೇಟಾ ಪ್ರೈವಸಿ. ಇದರಲ್ಲಿ ಸ್ಟೂಡೆಂಟ್ ವಾಯ್ಸ್ ನ ಯೂಸ್ ಮಾಡ್ತಿದೀವಿ, ರಿಟರ್ನ್ ಡೇಟಾವನ್ನ ಯೂಸ್ ಮಾಡ್ತಿದೀವಿ, ಪರ್ಸನಲ್ ಡೇಟಾವನ್ನ ಯೂಸ್ ಮಾಡ್ತಾ ಇದೀವಿ. ಇದೆಲ್ಲದನ್ನು ಕೂಡ ಪರ್ಸನಲ್ ಡೇಟಾಗೆ ಕನೆಕ್ಟ್ ಮಾಡ್ತಾ ಇದೀವಿ, ಅಲೈನ್ ಮಾಡ್ತಿದೀವಿ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಡೇಟಾ ವಯೋಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಥಾರಿಟೀಸು ಯಾವುದೇ ಪರ್ಸನಲ್ ಡೇಟಾ ಲೀಕ್ ಆಗ್ತಾ ಇಲ್ಲ ಅನ್ನೋದನ್ನ ಎನ್ಶೂರ್ ಮಾಡ್ಬೇಕು. ಡೇಟಾ ಯಾವುದೇ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು ಅಥವಾ ಫೋರಮ್ಸ್ ಅಲ್ಲಿ ಸ್ಟೋರ್ ಆಗ್ತಿಲ್ಲ ಅನ್ನೋದು ಎನ್ಶೂರ್ ಆಗ್ಬೇಕು. ಜೊತೆಗೆ ಸೆಕ್ಯೂರ್ ಆಗಿ ವರ್ಕ್ ಆಗ್ಬೇಕು. ಆ ತರ ಡೆವಲಪ್ ಆಗ್ಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎರಡನೇದಾಗಿ ಸ್ಕ್ರೀನ್ ಟೈಮ್. ಇಲ್ಲಿ ತನಕ ಕೊರೋನಾ ಆದ್ಮೇಲೆ ಜಾಸ್ತಿ ಎಲ್ಲರೂ ಕೂಡ ಫೋನ್ ಅಥವಾ ಲ್ಯಾಪ್ಟಾಪ್ಸ್ ಆನ್ಲೈನ್ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಈಗ ಸ್ವಲ್ಪ ಡಿಕ್ಲೈನ್ ಆಗ್ತಿದೆ. ಬಟ್ ಅಗೇನ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತಗೊಂಡೋದ್ರೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸ್ಕ್ರೀನ್ ಟೈಮ್, ಐ ಪ್ರಾಬ್ಲಮ್. ಸೊ ಸ್ಕ್ರೀನ್ ಎಕ್ಸ್ಪೋಜರ್ ನ ಕಂಟ್ರೋಲ್ ಮಾಡೋದಕ್ಕೆ ವಾಯ್ಸ್ ಬೇಸ್ಡ್ ಟೂಲ್ಸ್ ಅನ್ನ ಪ್ರಿಯಾರಿಟಿ ಆಗಿ ತರಲಾಗಿದೆ. ಸೊ ಇಲ್ಲಿ ನೀವು ವಾಯ್ಸ್ ಅನ್ನ ಕೊಟ್ರೆ ಸಾಕು, ಅದು ಕ್ಯಾಚ್ ಮಾಡ್ಕೊಂಡು ನಿಮ್ಗೆ ಏನ್ ಡೇಟಾ ಬೇಕು ಅದನ್ನ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡ್ತಿಲ್ಲ, ಅದ್ರ ಬದಲು ಜಸ್ಟ್ ನಿಮ್ಗೆ ಪರ್ಸನಲೈಸ್ ಗೈಡೆನ್ಸ್ ನ ಕೊಡೋದಕ್ಕೋಸ್ಕರ ತರ್ತಾ ಇದ್ದಾರೆ. ನೆಕ್ಸ್ಟ್ ಇಕ್ವಿಟಿ, ಡಿಜಿಟಲ್ ಡಿವೈಡ್, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಅನ್ನ ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಆಗ್ತಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್, ರಿಮೋಟ್ ಏರಿಯಾದಲ್ಲಿ ಆಗ್ತಿರುವಂತಹ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್, ಇದನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಡಿವೈಸ್ ಆಕ್ಸೆಸ್, ಕನೆಕ್ಟಿವಿಟಿ ಹಾಗೆ ಟೀಚರ್ ಟ್ರೈನಿಂಗ್ ಗ್ಯಾಪ್ ಅನ್ನ ಇಲ್ಲಿ ಫುಲ್ಫಿಲ್ ನ ಮಾಡಬಹುದಾಗುತ್ತೆ. ಸೊ ಇದಿಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಎಜುಕೇಶನ್ ಅಲ್ಲಿ ಯಾವ ತರ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಒಂದ್ ಕ್ವಶನ್. ಆಸ್ ಅ ಫ್ಯೂಚರ್ IAS ಮತ್ತೆ IPS ಆಫೀಸರ್, ಬೋಧನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಭಾರತ್ ಎಜು AI ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮ್ಯಾಟರ್ ಆಗುತ್ತೆ ನಮಗೆ? ಎಸ್, ಇಟ್ ಮ್ಯಾಟರ್ಸ್ ಅ ಲಾಟ್ ಬಿಕಾಸ್ ಟೆಕ್ನಾಲಜಿ ಇಸ್ ಅ ಗ್ರೇಟ್ ಈಕ್ವಲೈಸರ್. ಕರೆಕ್ಟ್ ಅಲ್ಲ? ಫಾರ್ ಎಕ್ಸಾಂಪಲ್, ಜಾರ್ಖಂಡ್ ನ ರಿಮೋಟ್ ವಿಲೇಜ್ ಅಲ್ಲಿ ಯಾವುದೋ ಒಬ್ಬ ಸ್ಟೂಡೆಂಟ್ ತುಂಬಾ ಟ್ಯಾಲೆಂಟ್ ಇರೋನು ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ್ಗೆ ಕೋಟಾ ಆಗಿರ್ಬೋದು ಅಥವಾ ಡೆಲ್ಲಿಗೆ ಹೋಗಿ ಆಗಿರ್ಬೋದು ಕೋಚಿಂಗ್ ತಗೊಳ್ಳೋ ಅಷ್ಟು ಆಕ್ಸೆಸ್ ಇರಲ್ಲ. ಅಂತವರ ಪೊಟೆನ್ಶಿಯಲ್ ವೇಸ್ಟ್ ಆಗ್ಬಾರ್ದು, ಅಂತವರ ಪೊಟೆನ್ಶಿಯಲ್ ಲಿಮಿಟ್ ಆಗ್ಬಾರ್ದು. ಸೊ ಇಟ್ ಇಂಡಿಕೇಟ್ ದಟ್ ಪೊಟೆನ್ಶಿಯಲ್ ಎಲ್ಲೂ ಕೂಡ ಲಿಮಿಟ್ ಆಗದೆ, ಜಿಯೋಗ್ರಫಿಕಲ್ ಬ್ಯಾರಿಯರ್ಸ್ ಕೂಡ ಇಲ್ಲದೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ ನ ಅವರ ಮದರ್ ಟಂಗ್ ಅಲ್ಲೇನೆ ತಮ್ಮ ಮನೆಯಲ್ಲೇ ಕುಳಿತು ಕಲಿತಾ ಇದ್ದಾರೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಎಜುಕೇಶನ್ ನ ಅಲೈನ್ ಮಾಡುವಾಗ ನಮ್ಗೆ ಇರುವಂತಹ ಮೇಜರ್ ಟರ್ನ್ ಓವರ್. ಸೊ ಡ್ರೀಮ್ ಬಿಗ್, ವರ್ಕ್ ಹಾರ್ಡ್. ಸೊ ಇದೇ ತರ ನಾವು ಒಂದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಕ್ವಶನ್ ನ ನೋಡ್ಕೊಂಡ್ರೆ, ಪ್ರಿಲಿಮ್ಸ್ ಅಲ್ಲಿ with reference to Bharat Edu AI Stack, Bodhan AI, consider the following. First one, Bodhan AI is a profit public sector undertaking established to monopolize the edutech sector in India. ಇದು ಎಕ್ಸ್ಟ್ರೀಮ್ ಆಯ್ತು ಅಲ್ವಾ? ಸೊ ರಾಂಗ್, ಇದು ನಾಟ್ ಫಾರ್ ಅ ಪ್ರಾಫಿಟ್ ಕಂಪನಿ. ನೆಕ್ಸ್ಟ್, ಭಾರತ್ ಎಜು AI Stack is designed as a digital public infrastructure to provide foundational AI building blocks for education. Second option correct. Third one, the initiative is anchored at the Center of Excellence in AI, IIT Madras. So ಇದು ಕೂಡ ಕರೆಕ್ಟ್. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಬಜೆಟ್ ಸೆಷನ್ ಅಲ್ಲಿ ಮಾಡಿದ್ವಿ. ಸೊ ಆ ವಿಡಿಯೋಸ್ ನ ನೋಡ್ಬೋದು. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೇನ್ಸ್ ಕ್ವಶನ್. ಮೇನ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ನ ಕೇಳಬಹುದು? ಕ್ರಿಟಿಕಲಿ ಅನಲೈಸ್ ದ ಇಂಟಿಗ್ರೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಂಡಿಯಾಸ್ ಪಬ್ಲಿಕ್ ಎಜುಕೇಶನ್ ಸಿಸ್ಟಮ್ ಥ್ರೂ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆಫರ್ಸ್ ಇಮ್ಮೆನ್ಸ್ ಪೊಟೆನ್ಶಿಯಲ್ ಬಟ್ ಫೇಸಸ್ ಸ್ಟ್ರಕ್ಚರಲ್ ಅಂಡ್ ಎಥಿಕಲ್ ಹೆಡ್ವಿಂಡ್ಸ್. Discuss the significance of Bharat Edu AI Stack democratizing education that are primary challenges in its implementation in linguistically diverse and digitally divided country. ಸೊ ಇದರಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೊಟ್ಟಿರೋದ್ರಿಂದ ಇಂಟ್ರೊಡಕ್ಷನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ಬರೆದು ಅದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಕನೆಕ್ಟ್ ಮಾಡಿ. ಸೊ ಇದು ಇಂಟ್ರೊಡಕ್ಷನ್ ಆಯ್ತು.
ಬಾಡಿಯಲ್ಲಿ ಬಂದಾಗ ಬೋಧನ್ ಎಐ ಬಗ್ಗೆ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಭಾರತ್ ಎಜು ಸ್ಟಾಕ್ ಬಗ್ಗೆ ಕೇಳಿದ್ದಾರೆ. ಸೊ ಬಾಡಿಯಲ್ಲಿ ಭಾರತ್ ಎಜು ಸ್ಟಾಕ್ ಬಗ್ಗೆ ಬರೀರಿ. ಬರೆದ್ಬಿಟ್ಟು ಇದನ್ನ ಯಾವ ರೀತಿ ಇಂಪ್ಲಿಮೆಂಟೇಶನ್ ಅಂದ್ರೆ ಅಡ್ವಾಂಟೇಜ್ ಏನು ಮತ್ತೆ ಡಿಸ್ಅಡ್ವಾಂಟೇಜ್ ಏನು, ಇಂಪ್ಲಿಮೆಂಟೇಶನ್ಗೆ ಭಾರತದಲ್ಲಿ ಎಸ್ಪೆಷಲಿ ಜಿಯೋಗ್ರಫಿಕಲ್ ಏರಿಯಾ ಜಾಸ್ತಿ ಇದೆ, ಜೊತೆಗೆ ಲಿಂಗ್ವಿಸ್ಟಿಕಲಿ ಡೈವರ್ಸ್ ಕಂಟ್ರಿ. ಸೊ ಇದರಲ್ಲಿ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಬರಿಬೇಕು. ಸೊ ಪ್ರಾಬ್ಲಮ್ ಬರೀತಿದೀವಿ ಅಂತ ಹೇಳಿದ್ರೆ ಸೊಲ್ಯೂಷನ್ ಕೂಡ ಬರಿಬೇಕು. ಸೊಲ್ಯೂಷನ್ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಇದಿಷ್ಟನ್ನ ಬರೆದು ಎಂಡಿಂಗ್ ಅಲ್ಲಿ ಕನ್ಕ್ಲೂಷನ್ ಬರೆದ್ರೆ ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಸೊ ಇದಿಷ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ನ ಎಜುಕೇಶನ್ ಅಲೈನ್ ಮಾಡಬೇಕು ಅಂತ ಇನಿಷಿಯೇಟಿವ್ ನ ತಗೊಂಡ್ಬಂದಿರೋದ್ರಲ್ಲಿ. ಸೊ ಪ್ರಿಲಿಮ್ಸ್ ಅಲ್ಲಿ ಬೋಧನ್ ಎಐ ಮತ್ತೆ ಭಾರತ್ ಎಜು ಎಐ ಸ್ಟಾಕ್ ರಿಲೇಟೆಡ್ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.